1537 ಮಾನ್ಯ ವಸತಿ ಮತ್ತು ವಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ ಕೇಳಕ್ಕೆ ಸನ್ಮಾನ್ಯ ಅಧ್ಯಕ್ಷ ಉತ್ತರ ನೀಡಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಸಚಿವರು ಉತ್ತರವನ್ನು ಒದಗಿಸಿಕೊಟ್ಟಿದ್ದಾರೆ. ಆದರೆ ಈ ಒಂದು ಚುಡುಗುಪ್ಪ ತಾಲೂಕಿನಲ್ಲಿ, ನನ್ನ ಮತಕ್ಷೇತ್ರ ಹುಮನಾಬಾದ್ ತಾಲೂಕಿನ ಚುಡುಗುಪ್ಪ ಪಟ್ಟಣದಲ್ಲಿ ಸುಮಾರು 545 ಮನೆಗಳನ್ನು ನಿರ್ಮಾಣಕ್ಕೆ ವರ್ಕ್ ಆರ್ಡರ್ ಆಗಿದೆ. ಆ ವರ್ಕ್ ಆರ್ಡರ್ ಆಗಿದ್ದು 2022ರಲ್ಲಿ ಆಗಿದೆ ಮಾನ್ಯ ಅಧ್ಯಕ್ಷರೇ. ಆದರೆ ಆ ಕಂಪ್ಲೀಷನ್ ಮಾಡಬೇಕಂತಂದ್ರೆ 18 ತಿಂಗಳಿನಲ್ಲಿ ಆ 545 ಮನೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಆದರೆ ಈವರೆಗೆ ಆ ಕಂಪ್ಲೀಟ್ ಆಗಿದ್ದ ಮನೆ 150 ಆಗಿದೆ ಮಾನ್ಯ ಅಧ್ಯಕ್ಷರೇ. ಆದರೆ ಇನ್ನ ಯಾವಾಗಿನ ತನಕ ಆಗುತ್ತೆ? 2024ರಲ್ಲಿ ಎಲ್ಲ ಮನೆಗಳನ್ನು ಕೂಡ ಕಂಪ್ಲೀಟ್ ಆಗಬೇಕಾಗಿತ್ತು. ಈಗಾಗಲೇ ಇವೆಲ್ಲ ಕೊಳಚೆ ಪ್ರದೇಶದಲ್ಲಿ ಮನೆಗಳಿದೆ ಮಾನ್ಯ ಅಧ್ಯಕ್ಷರೇ. ಆ ಕೊಳಚೆ ಪ್ರದೇಶ ಯಾರು ಇರ್ತಾರ ಅಂತಂದ್ರೆ ಅಲ್ಲೆಲ್ಲ ಬಡ ಜನರಿದ್ದಾರೆ. ಈಗೆಲ್ಲ ಮನೆಗಳು ಸ್ವಲ್ಪ ಜಾಗ ಎಲ್ಲ ವೆಕೆಂಟ್ ಮಾಡಿ, ಖಾಲಿ ಮಾಡಿ, ಅವರು ಹೊರಗಡೆ ಟೀನ್ ಶೆಡ್ ಹೊಡ್ಕೊಂಡು ಅವರು ಉಪಯೋಗಿಸ್ತಿದ್ದಾರೆ ಮಾನ್ಯ ಅಧ್ಯಕ್ಷರೇ. 2 ವರ್ಷ ಆಗ್ತು, ಇನ್ನೊಂದು ತನಕ ಕೂಡ ಬಹಳಷ್ಟು ಮನೆಗಳು ಹಂಗೆ ಇದೆ ಮಾನ್ಯ ಅಧ್ಯಕ್ಷರೇ. ಈಗಾಗಲೇ ಏನು 545 ಮನೆಗಳು ಆಗ್ಬೇಕು ಅಂತಂದ್ರೆ ಈಗಾಗಲೇ ಅವ್ರು ಸ್ಟಾರ್ಟ್ ಮಾಡಿದ್ರೆ 290 ಮನೆಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇನ್ನ 250 ಮನೆಗಳು ಏನು ಕೂಡ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಮಾನ್ಯ ಸಚಿವರ ಹತ್ರ ನಾನು ಕೇಳಕ್ಕೆ. ಸನ್ಮಾನ್ಯ ಅಧ್ಯಕ್ಷರೇ, ಟೋಟಲ್ ಅವ್ರ ಕ್ಷೇತ್ರದಲ್ಲಿ 545 ಮನೆ 2022ರಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ 295 ಮನೆ ಕೆಲಸನ ಶುರು ಮಾಡಿದ್ದೀವಿ. ಕಾರಣ ಅಂದರೆ ಏನಂದರೆ, ಡಿಲೇ ಆಗೋಕ್ಕೆ ಕಾರಣ ಅಂದರೆ ಬೆನಿಫಿಷರಿ ಪೇಮೆಂಟ್. ಟೋಟಲ್ ಇದು ಬೆನಿಫಿಷರಿ ಪೇಮೆಂಟ್ 21 ಕೋಟಿ ಬರಬೇಕಾಗಿತ್ತು. 545 ಮನೆಗೆ 21 ಕೋಟಿ ಬರಬೇಕಾಗಿತ್ತು. ಬರೀ 2.5 ಕೋಟಿ ಬೆನಿಫಿಷರಿ ಪೇಮೆಂಟ್ ಬಂದಿತ್ತು. ಆ ಕಾರಣಕ್ಕೆ ಸ್ವಲ್ಪ ಡಿಲೇ ಆಗಕ್ಕೆ ಇದಾಯ್ತು ಅದು. ಆಮೇಲೆ ನಮ್ಮ ಸರ್ಕಾರ ಬಂದಾದ್ಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾವು ಸ್ಲಮ್ ಬೋರ್ಡ್ ಬರೀ ಇವ್ರ ಕ್ಷೇತ್ರದ ಮಾತ್ರ ಇಲ್ಲ, ಇಡೀ ರಾಜ್ಯದ್ದು ಟೋಟಲ್ 1,80,253 ಮನೆಗಳು ಎಲ್ಲ ಮನೆಗಳು ಪೆಂಡಿಂಗ್ ಇತ್ತು. ನಮ್ಮ ಸರ್ಕಾರ ಬಂದಾದ್ಮೇಲೆ, ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲೇ ತಾವೇ ಮುಖ್ಯಮಂತ್ರಿ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು. ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ ಸನ್ಮಾನ್ಯ ಅಧ್ಯಕ್ಷೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ನಾವು 1.5 ಲಕ್ಷ ಕೊಡ್ತೀವಿ. 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. ಟೋಟಲ್ ಸ್ಲಮ್ ಬೋರ್ಡಲ್ಲಿ ಬೆನಿಫಿಷರಿ ಪೇಮೆಂಟ್ 1,80,253 ಮನೆಗೆ 7,500 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಏನಕ್ಕೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದು ಈ ಥರ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಾಗ್ತದೆ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ, ಇಲ್ಲ ನೀನು ಹೇಳ್ತಾರ ಸತ್ಯ, ಇದು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕೊಡುವ ಅಂತ ಹೇಳ್ಬಿಟ್ಟು 2024ಅಲ್ಲಿ ಜನವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ 36,789 ಮನೆಗಳು ಕೊಟ್ವಿ ಸನ್ಮಾನ್ಯ ಅಧ್ಯಕ್ಷೆ. ಈಗ 42,000 ಮನೆಗಳು ಕೊಡಬೇಕಾಗಿತ್ತು. ಹೋದ ತಿಂಗಳಲ್ಲೇ ಅದಲ್ಲೂ ಇವ್ರದ್ದು 150 ಮನೆ ಇದೆ, ನಿಮ್ಮ ತಾಲೂಕ್ದು 150 ಮನೆ ಇದೆ. ಹೋದ ತಿಂಗಳಲ್ಲಿ ಕೊಡಬೇಕಾಗಿತ್ತು. ನಾವು ಸಾಧನಾ ಸಮಾವೇಶ ವಿಜಯನಗರಲ್ಲಿ ಮಾಡಿದ ಕಾರಣಕ್ಕೆ ನಾನು 25ನೇ ತಾರೀಕಿಗೆ ಬೆಳಗಾಮಲ್ಲಿ ಕಾರ್ಯಕ್ರಮ, ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಸಾಧನಾ ಸಮಾವೇಶ 2 ವರ್ಷ ಸಾಧನಾ ಸಮಾವೇಶ ಕಾರ್ಯಕ್ರಮ ವಿಜಯನಗರ ಮಾಡಿದ ಕಾರಣಕ್ಕೆ ನಾನು ಮುಂದೆ ಹಾಕಿದ್ದೀನಿ. ಬರೋ ತಿಂಗಳಲ್ಲಿ ಆ ಕಾರ್ಯಕ್ರಮನ ಮಾಡಿ ಮನೆ ಕೊಡ್ತಾ ಇದ್ದೀವಿ. ಇವ್ರದ್ದು ಈಗ 150 ಮನೆಗಳು ಈ ಬಾರಿ ಕೊಡ್ತಾ ಇದ್ದೀವಿ. ಮಿಕ್ಕಿದ ಮನೆಗಳು 292ಅಲ್ಲಿ ಉಳಿದಿರೋದು ಎಷ್ಟು, 253 ಮನೆಗಳು ಉಳಿದಿತ್ತದು, ಡ್ರಾಪ್ ಆಗಿತ್ತದು. ಕ್ಯಾಬಿನೆಟಲ್ಲಿ ಏನು ಮಾಡಿದ್ರು, 1,80,000ದಲ್ಲಿ ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು ಬರೀ 1,18,000 ಸ್ಯಾಂಕ್ಷನ್ ಮಾಡಿ 61,000 ಮನೆಗಳು ಡ್ರಾಪ್ ಮಾಡಿದ್ರು. ತಿರ್ಗಾ ಮನೆ ಮುಖ್ಯಮಂತ್ರಿಗೆ ಇಲ್ಲ ಸರ್, ಆಲ್ರೆಡಿ ಕೆಲಸ ಶುರು ಆಗಿಬಿಟ್ಟಿದೆ, ಗುದ್ಲಿ ಪೂಜೆ ಆಗಿಬಿಟ್ಟಿದೆ, ಟೆಂಡರ್ ಆಗಿಬಿಟ್ಟಿದೆ, ಮಾಡಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅದು ಕೆಲಸನ ಮಾಡ್ಕೊಡ್ತೀವಿ. ಈಗ ಸರ್ಕಾರದಿಂದನೇ ದುಡ್ಡು ಕೊಡಬೇಕಾಗಿದ್ದರಿಂದ ನಾವು ಏನು ಈಗ ಮನೆಗಳು ಡಿಲೇ ಆಗಲ್ಲ, ಕಂಪ್ಲೀಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಬಿಟ್ಟವ್ರೆ. 2026 ಕೊನೆಯದ ಒಳಗಡೆ 1,80,000 ಮನೆಗಳು ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ಹೇಳಿದ್ದಾರೆ. ಕಂಪ್ಲೀಟ್ ಮಾಡಿ ರಘುಮೂರ್ತಿ ಅಲ್ಲ, ಒಂದು ಕ್ಲಾರಿಫಿಕೇಶನ್ ಒಂದ್ ಸೆಕೆಂಡ್. ಮಾನ್ಯ ಅಧ್ಯಕ್ಷರ, ನಾವು ಕಾಂಟ್ರಾಕ್ಟರ್ ಕೇಳಿದಾರ, ಅವ್ರೇನ್ ಹೇಳ್ತಾರ, ಸ್ಟೇಟ್ ಗೌರ್ಮೆಂಟ್ ಏನು ಅನುದಾನ ಬರಬೇಕಾಗಿತ್ತು, ಆ ಸ್ಟೇಟ್ ಗೌರ್ಮೆಂಟ್ ಅನುದಾನ ನಮಗ ಪೇಮೆಂಟ್ ಆಗಲ್ ಕಾರಣದಿಂದ ನಾವು ಮಾಡ್ಲಕ್ ಆಗ್ತಾ ಇಲ್ಲ. ಪೇಮೆಂಟ್ ಸಿಗ್ತಾ ಇಲ್ಲ, ಬೆನಿಫಿಷರಿ ಸರ್ಕಾರದಿಂದನೇ ಕೊಡ್ಬೇಕಂತ ತೀರ್ಮಾನ ಮಾಡಿದೀವಿ. ಈಗ ಸರ್ಕಾರನೇ ಕೊಡ್ತಾ ಇದೆ. ಏನು ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು ಅದು ಸರ್ಕಾರನೇ ಕೊಡ್ತಾ ಇದೆ. 2026 ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2026 ಡಿಸೆಂಬರ್ ವರೆಗೂ 1,80,253 ಮನೆ ಕೊಡೋಕೆ ಹೇಳಿದ್ದಾರೆ, ಕೊಡ್ತೀವಿ ನಾವು. ಒಂದು ಕ್ಲಾರಿಫಿಕೇಶನ್ ಅಧ್ಯಕ್ಷರೇ, ಮಾನ್ಯ ಸಚಿವರ
ಒಂದ್ ಸ್ವಲ್ಪ ಟೆಂಡರ್ ಆಗಿ ಕೆಲಸ ಶುರುವಾಗಿದ್ದು ಕೂಡ ಸ್ವಲ್ಪ ಮನೆಗಳು ಡ್ರಾಪ್ ಆಗಿದ್ದು, ಅವನ್ನ ಡ್ರಾಪ್ ನಾನು ತಮಗೆ ಮಾತಾಡಿದಾಗ ಇಲ್ಲ ಅದನ್ನ ಮತ್ತೆ ರೀಸ್ಟಾರ್ಟ್ ಮಾಡಿ अभी सब्सक्राइब करें